ಮತ್ತು ವಿರೋಧ ಪಕ್ಷದ ನಾಯಕರು ನನಗೆ ಮದ ಏರಿದೆ ಅಂತ ಹೇಳಿ ಏನೋ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಮದ ಏರಿಲ್ಲ. ಮದ ರೈತರನ್ನ ತುಳಿತಕ್ಕಂಥ ಜನರಿಗೆ ಇದೆ. ಯಾಕೆಂದ್ರೆ ಇವತ್ತು ಕೇಂದ್ರ ಸರ್ಕಾರ ಸಕ್ಕರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆ. ಕೊಬ್ಬರಿಗೆ ಬೆಲೆ ಇಲ್ಲ. ದೇವೇಗೌಡರೇ ಒಂದು ಮನವಿ ಇಟ್ಕೊಂಡು ಪ್ರಧಾನಮಂತ್ರಿಗಳು ಹೋಗಿದ್ದಾರೆ. ರೈತ ಇವತ್ತು ಅಕ್ಕಿ ಬೆಳೆದ್ರೆ ಅಕ್ಕಿ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಇಥನಾಲ್ ಪಾಲಿಸಿ ತಂದ್ರು. ಇಥನಾಲ್ ಪಾಲಿಸಿ ತಂದು ಎಲ್ಲ 400-500 ಕೋಟಿ ಸಾಲ ತಗೊಂಡು ಕಿಸಿ ಕಾರ್ಖಾನೆ ಹಾಕಿದ್ರು. ಇಥನಾಲ್ ಬ್ಯಾನ್ ಅಂತ ಹೇಳಿದ್ರು. ವೆರಿ ನೆಕ್ಸ್ಟ್ ಡೇ ಮೊನ್ನೆನೇ ಆದೇಶ ಬಂತು. ಇಂಥವೆಲ್ಲ ನೀತಿಗಳಿಂದ ರೈತರಿಗೆ 3 ವರ್ಷಕ್ಕೆ ಒಂದ್ಸರ್ತಿ ಧಾರಣಿ ಬರ್ತದೆ. ಯಾವುದೇ ಬೆಲೆ ಆ ಬೆಲೆ ಧಾರಣಿ ಬಂದಾಗ ಒಂದು 4 ದುಡ್ಡು ಅವ್ರು ಗಳಿಸ್ಕೊತಾರೆ. ಇವತ್ತು ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದಾರೆ. ಇವತ್ತು ನಾವೇ ಬಿಜಾಪುರ ಜಿಲ್ಲೆಯಲ್ಲಿ ಉಳ್ಳಾಗಡ್ಡಿ ಬೆಳೀತೀವಿ. ಈ ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಮಾಡಿದ್ರೆ ಒಂದು 4 ದುಡ್ಡು ಸಿಕ್ತಿತ್ತಿಲ್ಲ ರೈತರಿಗೆ. ಇವತ್ತು ಉಳ್ಳಾಗಡ್ಡಿ ಬ್ಯಾನ್, ಅಕ್ಕಿ ಬ್ಯಾನ್, ಶುಗರ್ ಬ್ಯಾನ್, ಮತ್ತು ರೈತರು ಯಾವಾಗ ದುಡ್ಡು ಗಳಿಸ್ತಾರೆ? ಇವರು ರೈತರ ಪರ ಚಿಂತನೆ ಮಾಡ್ತಕ್ಕಂಥವ್ರಲ್ಲ ಅಂತ ಹೇಳಿದ್ರು. ಮತ್ತು ವಿರೋಧ ಪಕ್ಷದ ನಾಯಕರು ನನಗೆ ಮದ ಏರಿದೆ ಅಂತ ಹೇಳಿ ಏನೋ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಮದ ಏರಿಲ್ಲ. ಮದ ರೈತರನ್ನ ತುಳಿತಕ್ಕಂಥ ಜನರಿಗೆ ಇದೆ. ಯಾಕೆಂದ್ರೆ ಇವತ್ತು ಕೇಂದ್ರ ಸರ್ಕಾರ ಸಕ್ಕರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆ. ಕೊಬ್ಬರಿಗೆ ಬೆಲೆ ಇಲ್ಲ. ದೇವೇಗೌಡರೇ ಒಂದು ಮನವಿ ಇಟ್ಕೊಂಡು ಪ್ರಧಾನಮಂತ್ರಿಗಳು ಹೋಗಿದ್ದಾರೆ. ರೈತ ಇವತ್ತು ಅಕ್ಕಿ ಬೆಳೆದ್ರೆ ಅಕ್ಕಿ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಇಥನಾಲ್ ಪಾಲಿಸಿ ತಂದ್ರು. ಇಥನಾಲ್ ಪಾಲಿಸಿ ತಂದು ಎಲ್ಲ 400-500 ಕೋಟಿ ಸಾಲ ತಗೊಂಡು ಕಿಸಿ ಕಾರ್ಖಾನೆ ಹಾಕಿದ್ರು. ಇಥನಾಲ್ ಬ್ಯಾನ್ ಅಂತ ಹೇಳಿದ್ರು. ವೆರಿ ನೆಕ್ಸ್ಟ್ ಡೇ ಮೊನ್ನೆನೇ ಆದೇಶ ಬಂತು. ಇಂಥವೆಲ್ಲ ನೀತಿಗಳಿಂದ ರೈತರಿಗೆ 3 ವರ್ಷಕ್ಕೆ ಒಂದ್ಸರ್ತಿ ಧಾರಣಿ ಬರ್ತದೆ. ಯಾವುದೇ ಬೆಲೆ ಆ ಬೆಲೆ ಧಾರಣಿ ಬಂದಾಗ ಒಂದು 4 ದುಡ್ಡು ಅವ್ರು ಗಳಿಸ್ಕೊತಾರೆ. ಇವತ್ತು ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದಾರೆ. ಇವತ್ತು ನಾವೇ ಬಿಜಾಪುರ ಜಿಲ್ಲೆಯಲ್ಲಿ ಉಳ್ಳಾಗಡ್ಡಿ ಬೆಳೀತೀವಿ. ಈ ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಮಾಡಿದ್ರೆ ಒಂದು 4 ದುಡ್ಡು ಸಿಕ್ತಿತ್ತಿಲ್ಲ ರೈತರಿಗೆ. ಇವತ್ತು ಉಳ್ಳಾಗಡ್ಡಿ ಬ್ಯಾನ್, ಅಕ್ಕಿ ಬ್ಯಾನ್, ಶುಗರ್ ಬ್ಯಾನ್, ಮತ್ತು ರೈತರು ಯಾವಾಗ ದುಡ್ಡು ಗಳಿಸ್ತಾರೆ? ಇವರು ರೈತರ ಪರ ಚಿಂತನೆ ಮಾಡ್ತಕ್ಕಂಥವ್ರಲ್ಲ ಅಂತ ಹೇಳಿದ್ರು. ಮತ್ತು ವಿರೋಧ ಪಕ್ಷದ ನಾಯಕರು ನನಗೆ ಮದ ಏರಿದೆ ಅಂತ ಹೇಳಿ ಏನೋ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಮದ ಏರಿಲ್ಲ. ಮದ ರೈತರನ್ನ ತುಳಿತಕ್ಕಂಥ ಜನರಿಗೆ ಇದೆ. ಯಾಕೆಂದ್ರೆ ಇವತ್ತು ಕೇಂದ್ರ ಸರ್ಕಾರ ಸಕ್ಕರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆ. ಕೊಬ್ಬರಿಗೆ ಬೆಲೆ ಇಲ್ಲ. ದೇವೇಗೌಡರೇ ಒಂದು ಮನವಿ ಇಟ್ಕೊಂಡು ಪ್ರಧಾನಮಂತ್ರಿಗಳು ಹೋಗಿದ್ದಾರೆ. ರೈತ ಇವತ್ತು ಅಕ್ಕಿ ಬೆಳೆದ್ರೆ ಅಕ್ಕಿ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಇಥನಾಲ್ ಪಾಲಿಸಿ ತಂದ್ರು. ಇಥನಾಲ್ ಪಾಲಿಸಿ ತಂದು ಎಲ್ಲ 400-500 ಕೋಟಿ ಸಾಲ ತಗೊಂಡು ಕಿಸಿ ಕಾರ್ಖಾನೆ ಹಾಕಿದ್ರು. ಇಥನಾಲ್ ಬ್ಯಾನ್ ಅಂತ ಹೇಳಿದ್ರು. ವೆರಿ ನೆಕ್ಸ್ಟ್ ಡೇ ಮೊನ್ನೆನೇ ಆದೇಶ ಬಂತು. ಇಂಥವೆಲ್ಲ ನೀತಿಗಳಿಂದ ರೈತರಿಗೆ 3 ವರ್ಷಕ್ಕೆ ಒಂದ್ಸರ್ತಿ ಧಾರಣಿ ಬರ್ತದೆ. ಯಾವುದೇ ಬೆಲೆ ಆ ಬೆಲೆ ಧಾರಣಿ ಬಂದಾಗ ಒಂದು 4 ದುಡ್ಡು ಅವ್ರು ಗಳಿಸ್ಕೊತಾರೆ. ಇವತ್ತು ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದಾರೆ. ಇವತ್ತು ನಾವೇ ಬಿಜಾಪುರ ಜಿಲ್ಲೆಯಲ್ಲಿ ಉಳ್ಳಾಗಡ್ಡಿ ಬೆಳೀತೀವಿ. ಈ ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಮಾಡಿದ್ರೆ ಒಂದು 4 ದುಡ್ಡು ಸಿಕ್ತಿತ್ತಿಲ್ಲ ರೈತರಿಗೆ. ಇವತ್ತು ಉಳ್ಳಾಗಡ್ಡಿ ಬ್ಯಾನ್, ಅಕ್ಕಿ ಬ್ಯಾನ್, ಶುಗರ್ ಬ್ಯಾನ್, ಮತ್ತು ರೈತರು ಯಾವಾಗ ದುಡ್ಡು ಗಳಿಸ್ತಾರೆ? ಇವರು ರೈತರ ಪರ ಚಿಂತನೆ ಮಾಡ್ತಕ್ಕಂಥವ್ರಲ್ಲ ಅಂತ ಹೇಳಿದ್ರು.